बेळगाव जिल्ह्यातील खानापूर तालुक्यामध्ये अलीकडच्या काळात रस्त्याच्या कडेला अनाथ अवस्थेत भटकणाऱ्या गायी व वासरांची समस्या वाढली असून याबाबत भीम आर्मी भारत एकता मिशन संघटनेचे तीव्र चिंता व्यक्त केली आहे. 6 जून रोजी सायंकाळी सुमारे 6 वाजता रस्त्याच्या कडेला पायाच्या तीव्र वेदनेने तडफडणारी एक गाय आणि तिचे वासरू आढळले. भीम आर्मी भारत एकता मिशनच्या कार्यकर्त्यांनी घटनास्थळी जाऊन त्यांची पाहणी केली. त्यानंतर तालुका प्रशासन आणि पशुवैद्यकीय अधिकाऱ्यांना माहिती देऊन गायीला आवश्यक उपचार उपलब्ध करून देण्यात आले. यावेळी संदीप चलवादी यांनी सांगितले की तालुक्यातील विविध भागात जनावरांना रस्त्याच्या कडेला सोडून देण्याच्या घटना वाढत आहेत. ನಮಸ್ಕಾರ. ನಾವು ಸಂದೀಪ್ ಲಕ್ಷ್ಮಣ್ ಚಲವಾದಿ ಅಂತೇಳಿ ಭೀಮ್ ಆರ್ಮಿ ಸಂಘಟನೆ ತಾಲೂಕಾ ಅಧ್ಯಕ್ಷರು. ಖಾನಾಪುರ ತಾಲೂಕಿನ ಜಾಂಬೋಟಿ ಕ್ರಾಸ್ ಬಳಿ ಏನು ರಾತ್ರಿ ಹಗಲಿ ಆಕಳ ಕರುಗಳು ರಸ್ತೆ ಬದಿಲಿ ಮಲ್ಕೊಂಡು ಯಾರೋ ರಾತ್ರಿ ಸಮಯದಲ್ಲಿ ಅದರ ಕಾಲ ಮೇಲೆ ಗಾಡಿ ಹಾಸ್ಕೊಂಡು ಹೋಗಿದ್ರು. ಅದು ಭಾಳ ದಿನಗಳಿಂದ ನೋವು ಚಿಂತೆ ಅನಿಸ್ತದೆ. ಹುಳ ಬಿದ್ದ ಭಾಳಷ್ಟು ತೊಂದರೆ ಆಗಿತ್ತು. ಅದನ್ನು ಕಂಡು ನಾವು ಇವತ್ತು ಜಾಂಬೋಟಿ ಕ್ರಾಸ್ ಒಳಗೆ ನಿಂತ್ಕೊಂಡಾಗ ಅದನ್ನು ನೋಡಿ ಅದಕ್ಕೆ ಆಗ್ತಕ್ಕಂಥ ತೊಂದರೆಯನ್ನು ನಮ್ಮ ಕಣ್ಣಿಂದ ನೋಡೋಕ್ಕಾಗದೆ ನಾವು ಖಾನಾಪುರ ತಾಲೂಕಿನ ವೆಟರ್ನರಿ ಡಾಕ್ಟರ್ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ನಮ್ಮ ಡಾಕ್ಟರ್ ಗುರವ್ ಸರ್ ಅವರು ಬಂದು ಅದಕ್ಕೆ ಏನು ಬೇಕಾದಂಥ ಇಂಜೆಕ್ಷನ್ ಮಾಡಿ ಅವರು ಚಿಕಿತ್ಸೆಯನ್ನು ನೀಡಿದ್ದಾರೆ. ಅದರಿಂದ ಅದು ಗುಣಮುಕ್ತ ಆಗಲಿ ಅಂತೇಳಿ ನಾವು ಭಾಳಷ್ಟು ಪ್ರಯತ್ನ ಪಟ್ಟಿದ್ದೇವೆ. ನಿರಂತರ ಇದ್ರ ಬಗ್ಗೆ ನಾವು ಈ ಥರ ಆಗಬಾರ್ದು. ಖಾನಾಪುರ ತಾಲೂಕಿನಲ್ಲಿ ಭಾಳಷ್ಟು ಈ ಥರ ನಾನು ಒಂದು 2-3 ಪ್ರಕರಣಗಳು ನೋಡಿದೆ. ಆಕಳ ಮೇಲೆ ಈ ಥರ ನಿರಂತರ ನೋವುಗಳಾಗಿದ್ದಾವೆ. ಮಾನ್ಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಒಂದು ವಾರ, ಇವತ್ತು ಶನಿವಾರ ಇದೆ, 6ನೇ ತಾರೀಕು 12ನೇ ತಾರೀಕುವರೆಗೂ ತಮ್ಮ ಗಡುವು ಕೊಡ್ತೀವಿ. ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಆಕಳುಗಳನ್ನು ಹಾಗೂ ಈ ಜಾನುವಾರುಗಳನ್ನು ಸಂರಕ್ಷಣೆ ಮಾಡಬೇಕು. 12ನೇ ತಾರೀಕು ಒಳಗೆ ತಾವು ಏನಾದರೂ ಸಂರಕ್ಷಣೆ ಮಾಡಲಿಲ್ಲಪ್ಪ ಅಂದ್ರೆ ಇಡೀ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಈ ಗೋವುಗಳ ಮಕ್ಕಳದ ಹೋರಿಗಳನ್ನು ನಾವೇ ಸ್ವತಃ ಗೋಶಾಲೆಗೆ ತಗೊಂಡೋಗಿ ಬಿಡುವಂಥ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ದಯಮಾಡಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು 12ನೇ ತಾರೀಕು ಮಟ್ಟ ಖಾನಾಪುರ ತಾಲೂಕಿನಲ್ಲಿ ಸಾರ್ವಜನಿಕ ಸ್ಥಳದೊಳಗೆ ಯಾವುದೇ ರೀತಿ ಆಕಳ ಕರುಗಳು ಇರಬಾರ್ದು. ಇವ್ರ ಹಿನ್ನೆಲೆ ಯಾರು ಅದಾರ, ಇವನ್ನ ಯಾರು ಇಲ್ಲಿ ತಂದು ಬಿಡತ್ತಾರೋ, ಇವ್ರ ಹಿಂದೆ ಯಾವುದು ಒಂದು ದೊಡ್ಡ ಮಾಫಿಯಾ ಐತೆ ಅಂತೇಳಿ ನಮ್ಗೆ ಕಂಡು ಬರತೈತಿ. ಯಾಕಂದ್ರೆ ನಾವು ಒಂದು 2-3 ಫೋನ್ ಮಾಡಿ ಕೇಳಿದ್ರೆ ಇದು ಯಾರೋ ಒಂದು ಇತರ ಹಿಂದೆ ವ್ಯಕ್ತಿಗಳದಾರ, ಈ ರೀತಿ ಬೆಳೆಸಾಕ್ ಬಿಡ್ತಾರ, ಆಮೇಲೆ ಬೆಳೆದ ಮೇಲೆ ತೊಗೊಂಡು ಹೋಗ್ತಾರ ಅಂತಕ್ಕಂಥ ಮಾಹಿತಿ ಬಂದೈತಿ. ದಯವಿಟ್ಟು ಯಾರದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಈ ರೀತಿಯ ಗೋವುಗಳನ್ನು ತಂದು ರಸ್ತೆ ಬದಿಗೆ ಬಿಡೋರ ಮೇಲೆ ಕ್ರಮ ಕೈಗೊಳ್ಬೇಕು. ಪಟ್ಟಣ ಪಂಚಾಯತಿ ಅಧಿಕಾರಿಗಳು 12ನೇ ತಾರೀಕು ಒಳಗೆ ಇವನ್ನ ಈ ರೀತಿ ಅಡ್ಡಾಡ್ದಂಗೆ ನೋಡ್ಕೊಳ್ಬೇಕು. ಇಲ್ಲವರೆ 13ನೇ ತಾರೀಕು ಸ್ವತಃ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಾವೇ ಗೋಶಾಲೆಗಳಿಗೆ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ. ಇವತ್ತಿನ ದಿವಸ ಅದಕ್ಕೆ ಚಿಕಿತ್ಸೆ ನೀಡಿದಂಥ ನಮ್ಮ ಡಾಕ್ಟರ್ ಗುರವ್ ಸರ್ ಹಾಗೂ ಅವ್ರ ತಂಡದಿಂದ ಬಂದಂಥ ಎಲ್ಲ ವೈದ್ಯರಿಗೂ, ಸಂಘಟನೆ ವತಿಯಿಂದ ಬಂದಂಥ ಸಮಾಜದ ಎಲ್ಲ ವ್ಯಕ್ತಿಗಳ ವತಿಯಿಂದ, ಅನ್ನಗಳು, ರೈತರು, ಆಮೇಲೆ ಬಸ್ ಸ್ಟಾಪ್ನಿಗೆ ಎಲ್ಲೋ ಪ್ರಯಾಣ ಮಾಡ್ತಕ್ಕಂಥ ಜನರು ಬಂದು ಅದಕ್ಕೆ ಏನೋ ಹಗ್ಗ ಹಾಕಿ ಅದನ್ನು ಯಾವ ರೀತಿ ಮಾಡಬೇಕು ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಭಾಳಷ್ಟು ತೊಂದರೆ ತೊಗೊಂಡು ಎಲ್ಲರೂ ಅದಕ್ಕೆ ಕರ್ತವ್ಯ ನಿಭಾಯಿಸಿದ್ದೇವೆ. ಇದು ಒಂದು ನಮ್ಮ ಸಾಮಾಜಿಕ ಕರ್ತವ್ಯ ಕೂಡ ಹೌದು. ಈ ಭಾರತ ದೇಶದೊಳಗೆ ಈ ರೀತಿ ನಮ್ಮ ಜಾನುವಾರುಗಳನ್ನು ನಾವು ಕಣ್ಣಲ್ಲಿ ನೋಡಬಾರ್ದಪ್ಪ, ಆ ರೀತಿ ಒಂದು ಪ್ರಕರಣ ಆಗೈತಿ. ಈ ರೀತಿ ಆಗಬಾರ್ದು ಅಂತೇಳಿ ನಾವು ಮುಂಬರೋ ದಿನದೊಳಗೆ ಈ ರೀತಿ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಕೊಡತ್ತೇವೆ. ತಾವು ದಯಮಾಡಿ 12 ತಾರೀಕು ಒಳಗೆ ಖಾನಾಪುರ ತಾಲೂಕಿಗೆ ಅಲ್ಲೇ ಸಾರ್ವಜನಿಕರೊಳಗೆ ಜಾನುವಾರುಗಳು ಕಾಣಿಸ್ಬಾರ್ದು, ಯಾವುದೇ ಮೂಕು ಪ್ರಾಣಿ ಮೇಲೆ ಹಿಂಸೆ ಆಗಬಾರ್ದು ಅಂತೇಳಿ ವಿನಂತಿಸ್ತೇವೆ. ನಮಸ್ಕಾರ. तालुक्यातील नागरिकांनी विविध संघटनांनीही या समस्येकडे लक्ष द्यावे. जनावरांवर अमानुष वर्तन करणाऱ्यांवर योग्य ती कारवाई करावी असे आवाहन त्यांनी केले. नागेश नाईकर, KMM मराठी, खानापूर. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.